ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಒಂದ್ ಕಡೆಗೆ ಪರಪನಗ್ರಹಾರ ಜೈಲಲ್ಲಿದ್ರೆ ಇನ್ನೊಂದು ಕಡೆಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಪೊಲೀಸರಿಗೆ 3 ಲಕ್ಷ ಕಳುವಾಗಿದೆ ಅಂತ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. ಪೊಲೀಸರಿಂದ ಎರಡನೇ ಬಾರಿಗೆ ಮನೆ ಕೆಲಸದವರ ವಿಚಾರಣೆ ಆಗಿದೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸರಿಂದ ತನಿಖೆ ಆಗ್ತಾ ಇದೆ. ತನಿಖೆಯಲ್ಲಿ ನಾನಂತೂ ಕದ್ದಿಲ್ಲ ಅಂತ ಆ 3 ಜನ ಮನೆ ಕೆಲಸದವರು ಹೇಳ್ತಾ ಇದ್ದಾರೆ. ಮನೆಯ ವಾತಾವರಣದ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ಮನೆ ಕೆಲಸದವರು ಪೊಲೀಸರಿಗೆ ಈ ವಿವರಣೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ. ಮನೆಯವರು ಇದ್ದಾಗ ಮಾತ್ರ ರೂಮನ್ನು ಕ್ಲೀನ್ ಮಾಡ್ತೇವೆ ಅಂತೆಲ್ಲ ತಿಳಿಸಿದಾರಂತವರು. ವಾರ್ಡ್ರೋಬ್ ಮೇಲಿನ ವಸ್ತುಗಳು ಕೈಗೆ ನಮಗೆ ಎಟ್ಕೋದೇ ಇಲ್ಲ ಅನ್ನೋದು ಅವ್ರದ್ದು ಮಾತು. ಹಾಗಾಗಿ ಅಲ್ಲಿ ಏನಿದೆ ಅನ್ನೋದೇ ನಮಗೆ ಗೊತ್ತಿಲ್ಲ ಅಂದಮೇಲೆ ಇನ್ನು ಕಳುವು ಮಾಡೋದು ಎಲ್ಲಿಂದ ಬಂತು? ಹಣ ಕಳುವಾದ ದಿನ ನಮ್ಮೊಂದಿಗೆ ಮ್ಯಾನೇಜರ್ ನಾಗರಾಜ್, ವಿಜಯಲಕ್ಷ್ಮಿ ಅವರ ತಾಯಿ ಮತ್ತು ವಿನೇಶ್ ಮನೆಯಲ್ಲಿದ್ದರು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ದಾಖಲಿಸಿದ್ದಾರೆ. ಹೀಗಾಗಿ ಪೊಲೀಸರಿಗೆ ಈ ಕೇಸನ್ನು ಸಾಲ್ವ್ ಮಾಡೋದೇ ಒಂದು ದೊಡ್ಡ ತಲೆನೋವಾಗಿದೆ. ಯಾಕಂದರೆ ಮನೆಯಲ್ಲಿ ಇದ್ದವರಲ್ಲೇ ಯಾರಾದರೂ ಒಬ್ಬರು ಕಳ್ಳರಿರಬೇಕು. ಒಂದು ವೇಳೆ ಕಳ್ಳತನ ಆಗಿದ್ರೆ ಹೇಗೆ ನೋಡಿದ್ರೂ ಬಾಯಿ ಬಿಡ್ಸೋಕ್ಕಾಗ್ತಿಲ್ಲ. ಟೆಕ್ನಿಕಲ್ ಎವಿಡೆನ್ಸ್ ಹುಡ್ಕೋಣ ಅಂತ ಹೇಳಿದ್ರೆ CCTV ಇಲ್ಲ. CCTV ಭಾಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಅಪಾರ್ಟ್ಮೆಂಟ್ ಒಳಗಂತೂ ಯಾರಾದರೂ ಎಂಟ್ರಿ ಎಕ್ಸಿಟ್ ಅಪರಿಚಿತರ ಆಗ್ತಾರಾ ಅಂತ ಕೇಳಿದ್ರೆ ಸಾಧ್ಯನೇ ಇಲ್ಲ. ಹೈಲಿ ಇಂಪಾಸಿಬಲ್ ಅದು.